Hello everyone. Fifth sem BCom syllabus, Income Tax 1 for the assessment year 2021. Chapter 5, Income from House Property, presented by Dr. Pramila K.S. Today fifth chapter, Introduction of House Property, Income from House Property. Income from house property covers the rent earned from the house property which is chargeable to tax. Sometimes the owner may have to pay tax on deemed rent in case the property is not let out or vacant. The income from house property would be taxable if it satisfies the following three essential conditions. First one, the assessee must be the owner of that property. Next, the property must consist of house or building and land appertaining thereto. Next, the property may be used for any purpose except used by the owner for the purpose of running his business or profession. So, if these three conditions are fulfilled, then that income can be taxed under the head income from house property. The usual income from house property is the only income that is rent. The rent may be received by the owner and that rent is charged under the head income from house property if it fulfills the three essential conditions. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದ್ರೆ ಇದು ಸೆಕೆಂಡ್ ಹೆಡ್ಸ್ GTI ಇಂದಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಸೆಕೆಂಡ್ ಹೆಡ್. ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ ಇರುತ್ತೆ, ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮನೆಗಳಿಂದ ಬರುವಂತ ಆದಾಯ ಅಂದ್ರೆ ಒಂದೇ ಒಂದು ಬಾಡಿಗೆ. ಓಕೆ, ಬಾಡಿಗೆನ ನಾವು ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಓನರ್ಗೆ, ಮನೆ ಮಾಲೀಕನಿಗೆ ಟ್ಯಾಕ್ಸ್ ಮಾಡ್ತೀವಿ. ಸೊ ಯಾವುದೇ ಒಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಬೇಕು ಅಂತಂದ್ರೆ 3 ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು. ಓಕೆ, ಸ್ಯಾಲರಿ ಚಾಪ್ಟರ್ ಅಲ್ಲಿ ಹೇಳಿದೆ, 2 ಕಂಡೀಷನ್ ಹೇಳಿದೆ. ಎಂಪ್ಲಾಯರ್ ರಿಲೇಶನ್ಶಿಪ್ ಇರಬೇಕು, ಮತ್ತೆ ಎಂಪ್ಲಾಯಿ ಸರ್ವಿಸ್ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಎಂಪ್ಲಾಯರ್ಗೆ ಸರ್ವಿಸ್ ಕೊಟ್ಟಿರ್ಬೇಕು. ಸೊ ಅದೇ ತರ ಇಲ್ಲಿ ಬೇರೆ ಯಾವುದೇ ಒಂದು ಇನ್ಕಮ್ನ ಅಂದ್ರೆ ಯಾವ್ದಾದ್ರು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಬೇಕು ಅಂದ್ರೆ 3 ಕಂಡೀಷನ್ ಫುಲ್ಫಿಲ್ ಆಗಬೇಕು. ಏನದು ಅಂದ್ರೆ ಆ ಪ್ರಾಪರ್ಟಿ ಅಸೆಸಿ ಹೆಸರಲ್ಲಿ ಇರಬೇಕು. ಅಸೆಸಿ ಮಸ್ಟ್ ಬಿ ದ ಓನರ್ ಆಫ್ ದಟ್ ಪ್ರಾಪರ್ಟಿ. ಓಕೆ, ತಂದೆ ಹೆಸರಲ್ಲಿದೆ, ಮಗ ಅಲ್ಲಿ ವಾಸಿಸ್ತಾ ಇದ್ದಾನೆ ಅಂತಂದ್ರೆ ತಂದೆನೇ ಟ್ಯಾಕ್ಸ್ ಕಟ್ಟಬೇಕು. ಸೊ ಅಸೆಸಿ ಮಸ್ಟ್ ಬಿ ದ ಓನರ್ ಆಫ್ ದಟ್ ಪ್ರಾಪರ್ಟಿ, ಫಸ್ಟ್ ಒನ್. ಸೆಕೆಂಡ್ ಒನ್, ದ ಪ್ರಾಪರ್ಟಿ ಮಸ್ಟ್ ಕನ್ಸಿಸ್ಟ್ a house or building or land which is attached to the building. ಓಕೆ, ಲ್ಯಾಂಡ್ ಜೊತೆಲೇ ಇರುವಂತ ಅಂದ್ರೆ ಮನೆ ಜೊತೆಗೆ ಸೇರ್ಕೊಂಡಿರೋ ತರ ಲ್ಯಾಂಡ್ ಅಥವಾ ಮನೆ, ಬಿಲ್ಡಿಂಗ್ ಈ ತರ ಇರಬೇಕು. ನಾವು ಸುಮ್ಮನೆ ಹೌಸ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಬರೀ ಖಾಲಿ ಜಾಗನ ಬಾಡಿಗೆಗೆ ಬಿಟ್ರೆ ಹೌಸ್ ಪ್ರಾಪರ್ಟಿ ಅಂತ ಅನ್ನಿಸ್ಕೊಳ್ಳಲ್ಲ. ಅದನ್ನ ಖಾಲಿ ಜಾಗಕ್ಕೆ ಬಾಡಿಗೆ ಬಿಟ್ರೆ ಆ ಬಾಡಿಗೆನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲಿ ಮಾಡಲ್ಲ. ಸೊ ಬಿಲ್ಡಿಂಗ್ ಇರಬೇಕು ಅಥವಾ ಮನೆ ಇರಬೇಕು ಅಥವಾ ಜಾಗ ಮನೆಗೆ ಅಟ್ಯಾಚ್ಡ್ ಆಗಿ ಇರಬೇಕು. ಓಕೆ, ಲ್ಯಾಂಡ್ ಇದ್ರೆ ಅದು ಬಿಲ್ಡಿಂಗ್ಗೆ ಸೇರಿದಂತ ಜಾಗ ಆಗಿರಬೇಕು. ನೆಕ್ಸ್ಟ್ ಒನ್, ದ ಪ್ರಾಪರ್ಟಿ ಮೇ ಬಿ ಯೂಸ್ಡ್ ಫಾರ್ ಎನಿ ಪರ್ಪಸ್ ಎಕ್ಸೆಪ್ಟ್ ದ ಅಸೆಸೀಸ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅಸೆಸಿಗೆ ಓನ್ ಪ್ರೊಫೆಷನ್ ಮತ್ತೆ ಅಸೆಸಿಯ ಓನ್ ಪ್ರೊಫೆಷನ್ ಅಥವಾ ಓನ್ ಬಿಸ್ನೆಸ್ ಬಿಟ್ಟು ಬೇರೆ ಏನಕ್ಕಾದ್ರೂ ಅದನ್ನ ಬಾಡಿಗೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಅಸೆಸಿ ಓನ್ ಬಿಸ್ನೆಸ್ಗೆ ಅಥವಾ ಪ್ರೊಫೆಷನ್ಗೆ ಅಂತ ಯೂಸ್ ಮಾಡಿಬಿಟ್ರೆ ಅವಾಗ ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸ್ ಮಾಡೋಕ್ಕಾಗಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಅದನ್ನ ಇಲ್ಲಿ ಟ್ಯಾಕ್ಸ್ ಮಾಡಕ್ ಹೋಗಲ್ಲ. ಸೊ ಈ 3 ಕಂಡೀಷನ್ ಫುಲ್ಫಿಲ್ ಆದ್ರೆ ಅಂದ್ರೆ ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ನೆಕ್ಸ್ಟ್, ದ ಪ್ರಾಪರ್ಟಿ ಮಸ್ಟ್ ಕಂಟೈನ್ ಅ ಬಿಲ್ಡಿಂಗ್ ಆರ್ ಲ್ಯಾಂಡ್ ಅಪಾರ್ಟೆನೆಂಟ್ ದೇರ್ಟು. ಥರ್ಡ್ ಒನ್, ದ ಅಸೆಸಿ ಮಸ್ಟ್ ಬಿ ದ ಓನರ್ ಆಫ್ ದಿ ಪ್ರಾಪರ್ಟಿ. ಈ 3 ಕಂಡೀಷನ್ ಫುಲ್ಫಿಲ್ ಆದ್ರೆ ಅಂತ ಇನ್ಕಮ್ನ ನಾವಿಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಟ್ಯಾಕ್ಸ್ ಮಾಡ್ತೀವಿ. ಓಕೆ,
ನೆಕ್ಸ್ಟ್ ಕೆಲವೊಂದು ಹೌಸ್ ಪ್ರಾಪರ್ಟಿನಲ್ಲಿ ಯೂಸ್ ಮಾಡುವಂತ ವರ್ಡ್ಸ್ನ ಮೀನಿಂಗ್ ಏನು ಅಂತ ನೋಡೋಣ. ಟರ್ಮಿನಾಲಜೀಸ್ ಯೂಸ್ಡ್ ಇನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಸ್ಟ್ ಒನ್, ಫೇರ್ ರೆಂಟ್. Fair rent is the rent which similar properties in the same locality might reasonably fetch. ಅಂದ್ರೆ ಫೇರ್ ರೆಂಟ್ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕಪಕ್ಕ ಮನೆಯನ್ನೆಲ್ಲ ನೋಡ್ಕೊಂಡು ನಮ್ಮ ಮನೆ ಬಾಡಿಗೆ ಇಷ್ಟಿರುತ್ತೆ ಅಂತ ಹೇಳ್ತೀವಲ್ವಾ, ದಟ್ ಈಸ್ ಫೇರ್ ರೆಂಟ್. ಸಿಮಿಲರ್ ಲೊಕ್ಯಾಲಿಟಿನಲ್ಲಿ ಇವಾಗ ಮಲ್ಲೇಶ್ವರಂ ಅಲ್ಲಿ ಒಂದು 2 ಬೆಡ್ರೂಮ್ ಹೌಸ್ ಅಂತಂದ್ರೆ ಮೇ ಬಿ 30,000 40,000 ಬಾಡಿಗೆ ಇರುತ್ತೆ ಅಂತ, ಅಲ್ಲೇನಾದ್ರೂ ಅಕ್ಕಪಕ್ಕ ಎಷ್ಟು ಕೊಡ್ತಿದ್ದಾರೆ ಅಂತ ನೋಡ್ಬಿಟ್ಟು ಇಷ್ಟೇ ಬಾಡಿಗೆ ಇರುತ್ತೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಫೇರ್ ರೆಂಟ್. ನೆಕ್ಸ್ಟ್, ಮುನಿಸಿಪಲ್ ವ್ಯಾಲ್ಯೂಯೇಷನ್. For collecting municipal taxes, local authorities surveys and value buildings. This valuation is taken as evidence in determination of earning potentials of the building. ಮುನಿಸಿಪಲ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಮುನಿಸಿಪಲ್ ಅಥಾರಿಟಿ ಅವ್ರು ಏನ್ ಮಾಡ್ತಾರೆ, ಸರ್ವೆ ಮಾಡಿ ವ್ಯಾಲ್ಯೂ ಆಫ್ ದಿ ಬಿಲ್ಡಿಂಗ್ ಎಷ್ಟಾಗುತ್ತೆ ಅಂತಾನು ಸರ್ವೆ ಮಾಡ್ತಾರೆ, ರೆಂಟಲ್ ವ್ಯಾಲ್ಯೂಸು ಎಷ್ಟಿರುತ್ತೆ ಅಂತ ಸರ್ವೆ ಮಾಡ್ತಾರೆ. ಯಾಕಂದ್ರೆ ಅವರು ಟ್ಯಾಕ್ಸ್ ಚಾರ್ಜ್ ಮಾಡ್ಬೇಕಲ್ಲ, ಸೊ ಹಂಗಾಗಿ ಅದನ್ನ ಸರ್ವೆ ಮಾಡಿರ್ತಾರೆ. ಸೊ ಅವ್ರು ಮಾಡಿರುವಂತ ವ್ಯಾಲ್ಯೂಯೇಷನ್ ಮುನಿಸಿಪಲ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಇಸ್ ಡಿರೈವ್ಡ್ ಫ್ರಮ್ ರೆಂಟ್ ಪ್ರಿಸ್ಕ್ರೈಬ್ಡ್ ಅಂಡರ್ ರೆಂಟ್ ಕಂಟ್ರೋಲ್ ಆಕ್ಟ್. ರೆಂಟ್ ಕಂಟ್ರೋಲ್ ಆಕ್ಟ್ ಅವರು ಹೇಳಿರುವಂತ ರೆಂಟ್ ಅನ್ನ ಸ್ಟ್ಯಾಂಡರ್ಡ್ ರೆಂಟ್ ಅವ್ರು ಫಿಕ್ಸ್ ಮಾಡಿರ್ತಾರೆ. ಇಂಥ ಲೊಕ್ಯಾಲಿಟಿನಲ್ಲಿ ಈ ತರ ಇರುವಂತ ಮನೆಗೆ ಇಷ್ಟು ಬಾಡಿಗೆ ಅಂತ ಹೇಳಿ. ಸೊ ರೆಂಟ್ ಕಂಟ್ರೋಲ್ ಆಕ್ಟ್ ಅವ್ರು ಫಿಕ್ಸ್ ಮಾಡಿರುವಂತ ಬಾಡಿಗೆನ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಕ್ಸ್ಪೆಕ್ಟೆಡ್ ರೆಂಟ್. The reasonable expected rent is the sum for which a property might reasonably expect to be let out from year to year. It is derived as higher of municipal value and fair rent, but subject to standard rent. ಸೊ ಇದು ನೀವು ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಮುನ್ಸಿಪಲ್ ವ್ಯಾಲ್ಯೂ ಮತ್ತೆ ಫೇರ್ ರೆಂಟನ್ನು ಎರಡನ್ನೂ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈ ಅಂತ ತಗೋತೀವಿ. ಅಲ್ಲಿ ಬರುವಂತ ರಿಸಲ್ಟ್ಗೆ ನೋಷನಲ್ ರೆಂಟ್ ಅಂತ ಹೆಸರು ಕೊಟ್ಟು, ಮತ್ತೆ ನೋಷನಲ್ ರೆಂಟನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಲೆಸ್ ಅಂತ ತಗೊಂಡು ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಅಂದ್ರೆ ಯೂಶಲಿ ಈ ಲೊಕ್ಯಾಲಿಟಿನಲ್ಲಿ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಷ್ಟು ರೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಬರುತ್ತೆ. ನೆಕ್ಸ್ಟ್, ಅನ್ರಿಯಲೈಸ್ಡ್ ರೆಂಟ್. ದ ರೆಂಟ್ which cannot be realized by the owner is called unrealized rent. ಇನ್ನ ಹೇಳ್ಬೇಕು ಅಂತಂದ್ರೆ ಮನೆಯಲ್ಲಿ ಬಾಡಿಗೆಗಿದ್ದಾರೆ, ಬಾಡಿಗೆಗಿದ್ದು ಆಮೇಲೆ ಅವ್ರು ಬಾಡಿಗೆ ಕೊಟ್ಟಿಲ್ಲ, ಸೊ ಅಂತದ್ನ ಅನ್ರಿಯಲೈಸ್ಡ್ ರೆಂಟ್. ಟೆನೆಂಟ್ ಡಿಡ್ ನಾಟ್ ಪೇ ದ ರೆಂಟ್ ಅಮೌಂಟ್ ಇಸ್ ಕಾಲ್ಡ್ ಆಸ್ ಅನ್ರಿಯಲೈಸ್ಡ್ ರೆಂಟ್. ಟೆನೆಂಟ್ ಏನ್ ಮಾಡಿದಾನೆ, ಅಲ್ಲಿ ದುಡ್ಡು ರೆಂಟ್ ಅಮೌಂಟ್ ಅನ್ನ ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟಿಲ್ಲ, ಅಂತ ದುಡ್ಡನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೇವೆ. ಸೊ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಬೇಕು ಅಂತಂದ್ರೆ ಇಲ್ಲಿ ಕೆಲವೊಂದು ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ದ ಓನರ್ ಮಸ್ಟ್ ಹ್ಯಾವ್ ಟೇಕನ್ ಸ್ಟೆಪ್ಸ್ ಟು ರಿಕವರ್ ದ ರೆಂಟ್ ಅಮೌಂಟ್. ಅಂಡ್ ಸೆಕೆಂಡ್ ರೂಲ್ ಏನ್ ಹೇಳುತ್ತೆ, ದ ಟೆನೆಂಟ್ ಶುಡ್ ನಾಟ್ ಸ್ಟೇ ಇನ್ ಎನಿ ಅದರ್ ಹೌಸ್ ಇನ್ ದಿ ಇನ್ ಎನಿ ಅದರ್ ಲೊಕ್ಯಾಲಿಟಿ ಆಫ್ ದಿ ಸೇಮ್ ಓನರ್. ಈ ಓನರ್ನ ಬೇರೆ ಯಾವುದಾದ್ರೂ ಲೊಕ್ಯಾಲಿಟಿನಲ್ಲಿ ಅವ್ರದ್ದೇ ಇನ್ನೊಂದು ಹೌಸ್ ಇದ್ರೆ ಅಲ್ಲಿರಬಾರ್ದು. ಆ್ಯಂಡ್ ದ ಟೆನೆಂಟ್ ಮಸ್ಟ್ ಹ್ಯಾವ್ ವೆಕೇಟೆಡ್ ದ ಪ್ಲೇಸ್. ಅವನಲ್ಲಿ ಜಾಗ ಖಾಲಿ ಮಾಡಿರಬೇಕು. ಆಮೇಲೆ ಓನರ್ನ ಬೇರೆ ಮನೆಯಲ್ಲಿ ಅಲ್ಲಿ ವಾಸವಾಗಿರಬಾರ್ದು. ಮತ್ತೆ ಓನರ್ ಕಲೆಕ್ಟ್ ಮಾಡೋದಕ್ಕೆ ಏನೆಲ್ಲ ಸ್ಟೆಪ್ಸ್ ಬೇಕೋ ಅದನ್ನ ತಗೊಂಡಿರ್ಬೇಕು. ಓಕೆ, ಅದೆಲ್ಲ ಮಾಡಿದ್ಮೇಲೆ ಅದನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್, ಲಾಸ್ ಡ್ಯೂ ಟು ವೇಕೆನ್ಸಿ. ಖಾಲಿ ಇರುತ್ತೆ, ಇವಾಗ ಮನೆ ಬಾಡಿಗೆ ಕೊಡಬೇಕು, ಇವಾಗ ಸದ್ಯಕ್ಕೆ ಒಂದು 2 ತಿಂಗಳು 3 ತಿಂಗಳು ಬಾಡಿಗೆ ಅವ್ರು ಬಂದೇ ಇಲ್ಲ. ಸೊ ಅದು ಆಕ್ಚುಲಿ ಇಟ್ ಇಸ್ ಅ ನೋಷನಲ್ ಲಾಸ್ ಅಂತಂದ್ರೆ ಬಂದಿದ್ರೆ ನಮ್ಗೆ ದುಡ್ಡು ಬರ್ತಿತ್ತು, ಇವಾಗ ಬಂದಿಲ್ಲ, ಸೊ ಹಂಗಾಗಿ ನೋಷನಲ್ ಲಾಸ್ ಇದು ಅಂತ ಹೇಳ್ತೀವಿ. ಇಟ್ ಆಸ್ ವೇಕೆನ್ಸಿ ಪೀರಿಯಡ್ನ ಆ ಲಾಸ್ ಅನ್ನ ಕಳ್ಕೊಂಡು ಮಿಕ್ಕಿ ಟ್ಯಾಕ್ಸ್ ಮಾಡ್ತೀವಿ. ಯಾಕಂದ್ರೆ ವೇಕೆನ್ಸಿ ಪೀರಿಯಡ್ ಇದೆ ಅಂದ್ರೆ ಅವ್ರಿಗೆ ಅಲ್ಲಿ ರೆಂಟ್ ಬಂದಿಲ್ಲ, ಬರ್ದೇ ಇರೋ ರೆಂಟ್ ಮೇಲೆ ಹೆಂಗ್ ಟ್ಯಾಕ್ಸ್ ಮಾಡೋದು ಅಲ್ವಾ. ಸೊ ಅದನ್ನ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಹೇಳ್ತೇನೆ. ನೆಕ್ಸ್ಟ್, ಆಕ್ಚುಯಲ್ ರೆಂಟ್ ರಿಸೀವ್ಡ್ ಆರ್ ರಿಸೀವಬಲ್. ಸೊ ಮುನಿಸಿಪಲ್ ವ್ಯಾಲ್ಯೂ ಒಂದಿರುತ್ತೆ, ಸ್ಟ್ಯಾಂಡರ್ಡ್ ರೆಂಟ್ ಒಂದಿರುತ್ತೆ, ಬಟ್
ಇವಾಗ ಇವರು ಬಾಡಿಗೆ ಅವ್ರು ಎಷ್ಟು ಕೊಡ್ತಾ ಇದ್ದಾರೆ, ಇನ್ ರಿಯಾಲಿಟಿ ಎಷ್ಟು ರೆಂಟ್ ಕೊಡ್ತಾ ಇದ್ದಾರೆ, ದಟ್ ಈಸ್ ಆಕ್ಚುಯಲ್ ರೆಂಟ್. ಓಕೆ, ದ ಆಕ್ಚುಯಲ್ ರೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ದ ಆಕ್ಚುಯಲ್ ಅಮೌಂಟ್ ಆಫ್ ರೆಂಟ್ ರಿಸೀವ್ಡ್ ಬೈ ದಿ ಓನರ್ ಫ್ರಮ್ ಟೆನೆಂಟ್. ಓಕೆ, ಮುನ್ಸಿಪಲ್ ವ್ಯಾಲ್ಯೂ 4,000 ಇರ್ಬೋದು, ಸ್ಟ್ಯಾಂಡರ್ಡ್ ರೆಂಟ್ ಒಂದು 2,000 ಇರ್ಬೋದು, ಅಥವಾ 3,000 ಇರ್ಬೋದು. ಬಟ್ ಇವಾಗ ಆಕ್ಚುಯಲ್ ಆಗಿ ಒಂದು 5,000 ಕೊಡ್ತಿದ್ದಾರೆ ಅಂದ್ರೆ ದಟ್ ಬಿಕಮ್ಸ್ ಆಕ್ಚುಯಲ್ ರೆಂಟ್. ನೆಕ್ಸ್ಟ್, now let us see exceptions where the rental income of the building is not treated as house property income. ಬಟ್ ಬೇರೆ ಕಡೆ ಟ್ಯಾಕ್ಸ್ ಮಾಡ್ತೇವೆ. ಈ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಏನು ಅಂದ್ರೆ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತಗೊಳಕ್ ಹೋಗಲ್ಲ. ಸೊ ಆ ಥರದ್ದು ಯಾವ್ದು ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಟು ಎಂಪ್ಲಾಯೀಸ್ ಅಂಡ್ ಅದರ್ಸ್. ಎಂಪ್ಲಾಯಿಗೆ ಅಂತ ಹೇಳ್ಬಿಟ್ಟು ಮನೆ ಕೊಟ್ಟಿದ್ರೆ ಹೌಸ್ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಮಾಡಲ್ಲ. ಓಕೆ, ಸೊ ಅದನ್ನ ಬಿಸ್ನೆಸ್ ಇನ್ಕಮ್ ಅಲ್ಲಿ ತಗೊಂತೀವಿ, ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬಿಡ್ತೀವಿ. ಸೊ ಎಂಪ್ಲಾಯಿಗೆ ಕೊಟ್ಟಿದ್ರೆ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸ್ ಮಾಡಲ್ಲ. ಸೆಕೆಂಡ್ ಒನ್, ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಟು ಗವರ್ನಮೆಂಟ್ ಅಥಾರಿಟೀಸ್ ಲೈಕ್ ಬ್ಯಾಂಕ್, ಪೋಸ್ಟ್ ಆಫೀಸ್ ಎಟ್ಸೆಟ್ರಾ. ಇನ್ ದೀಸ್ ಕೇಸಸ್ ಇನ್ಕಮ್ ಇಸ್ ಚಾರ್ಜ್ ಅಂಡರ್ ಬಿಸ್ನೆಸ್ ಇನ್ಕಮ್. ಗವರ್ಮೆಂಟ್ ಅಥವಾ ಸರ್ಟನ್ ಅಥಾರಿಟೀಸ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ತಗೊಳ್ಳಲ್ಲ. ನೆಕ್ಸ್ಟ್, ಕಾಂಪೋಸಿಟ್ ಲೆಟ್ಟಿಂಗ್ ಔಟ್ ಆಫ್ ಬಿಲ್ಡಿಂಗ್ ಅಲಾಂಗ್ ವಿತ್ ಫರ್ನಿಚರ್. ಕಾಂಪೋಸಿಟ್ ರೆಂಟ್ ಅಂತಂದ್ರೆ ಏನು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ನೆಕ್ಸ್ಟ್, ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್. PGs ಕೊಟ್ಟಿರ್ತಾರಲ್ವಾ, ಯೂಶಲ್ ಆಗಿ PG ಕೊಟ್ಟಿದ್ದಾಗ ಬರೀ ಬಿಲ್ಡಿಂಗ್ ಮಾತ್ರ ಕೊಡಲ್ಲ, ಅವ್ರಿಗೆ ಸರ್ಟನ್ ಫೆಸಿಲಿಟಿನೂ ಕೊಡ್ತಾರೆ. ಕೆಲವೊಂದ್ಸತಿ ಊಟ ಕೊಟ್ಟಿರ್ತಾರೆ, ಸೊ ಅಥವಾ ಕೆಲವರಿಗೆ ಬಟ್ಟೆ ಹೊಕ್ಕೊಳ್ಳೋ ಫೆಸಿಲಿಟಿನೂ ಕೊಟ್ಟಿರ್ತಾರೆ. ಸೊ ಮೋಸ್ಟ್ ಪ್ರಾಬ್ಲಿ ಬೇರೆ ಫೆಸಿಲಿಟಿನೂ ಇರುತ್ತೆ. ಸೊ ಏನೇ ಇದ್ರೂ ಇಲ್ಲ ಅಂದ್ರೂ ಪೇಯಿಂಗ್ ಗೆಸ್ಟ್ ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ ಇಂದ ಬರುವಂತ ದುಡ್ಡನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಟ್ರೀಟ್ ಮಾಡ್ತೀವಿ, ಹೌಸ್ ಪ್ರಾಪರ್ಟಿನಲ್ಲಿ ತಗೊಳ್ಳಲ್ಲ. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್ ಆಫ್ ದಿ ಹೌಸ್ ಪ್ರಾಪರ್ಟಿ. ಸೊ ಇವಾಗ ಕಾಂಪೋಸಿಟ್ ರೆಂಟ್ ಮತ್ತೆ ಸಬ್ಲೆಟ್ಟಿಂಗ್ ಅಂದ್ರೆ ಏನು ಅಂತ ನೋಡೋಣ, ಬಿಕಾಸ್ 2 ಮಾರ್ಕ್ ಕ್ವಶನ್ ಬರುತ್ತೆ. ಅದು ವಾಟ್ ಈಸ್ ಕಾಂಪೋಸಿಟ್ ರೆಂಟ್ ಅಂತಾನೆ ಕೇಳ್ತಾರೆ. ಸೊ ವಾಟ್ ಈಸ್ ಕಾಂಪೋಸಿಟ್ ರೆಂಟ್ ಅಂತಂದ್ರೆ ಇಟ್ ಈಸ್ ದ ರೆಂಟ್ ಆಫ್ ದಿ ಬಿಲ್ಡಿಂಗ್ ಅಲಾಂಗ್ ವಿತ್ ಅದರ್ ಫೆಸಿಲಿಟೀಸ್ ಲೈಕ್ ಫರ್ನಿಚರ್ ಆರ್ ಲಿಫ್ಟ್ ಫೆಸಿಲಿಟಿ, ವಾಚ್ಮ್ಯಾನ್ ಫೆಸಿಲಿಟಿ, ಪ್ಲಾಂಟ್ ಅಂಡ್ ಮೆಷಿನರಿ ಎಟ್ಸೆಟ್ರಾ. ಎವ್ರಿಥಿಂಗ್ ಟುಗೆದರ್ ಇಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ರೆಂಟ್. ಕಾಂಪೋಸಿಟ್ ರೆಂಟ್ ಅಂತಂದ್ರೆ ಬರೀ ಬಿಲ್ಡಿಂಗ್ ಮಾತ್ರ ಕೊಡೋದಿಲ್ಲ, ಬಿಲ್ಡಿಂಗ್ ಜೊತೆನಲ್ಲಿ ಅಲ್ಲಿರುವಂತ ಫರ್ನಿಚರ್ಗೆ, ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ನೋಡಿ, ಲಿಫ್ಟ್ ಫೆಸಿಲಿಟಿ, ವಾಚ್ಮ್ಯಾನ್ ಫೆಸಿಲಿಟಿ, ಮತ್ತೆ ಅಲ್ಲಿ ಸ್ವೀಪರ್ ಫೆಸಿಲಿಟಿ ಎಲ್ಲ ಸೇರಿಸಿ ಬಾಡಿಗೆ ಕೊಡ್ತಾರೆ. ಆ ತರ ಏನಾದ್ರು ಕೊಟ್ಟಿದ್ರೆ ಕಾಂಪೋಸಿಟ್ ರೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಲೆಟಿಂಗ್ ಔಟ್ ಆಫ್ ಕಾಲೇಜ್ ಬಿಲ್ಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದ್ರು ಬಿಲ್ಡಿಂಗ್ ಬೇಕು ಅಂತಂದಾಗ ಅವರು ಸ್ಕೂಲು ಕಾಲೇಜ್ನೇ ಟಾರ್ಗೆಟ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಇರುವಂತ ಡೆಸ್ಕು ಅವ್ರಿಗೆ ಬೇಕಾಗುತ್ತೆ. ಡೆಸ್ಕು, ಫ್ಯಾನು ಮತ್ತೆ ಎಲ್ಲ ಫೆಸಿಲಿಟಿ ಚೆನ್ನಾಗಿರುತ್ತೆ ಅದೇ ತರ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇಲ್ಲಿ ಬಿಲ್ಡಿಂಗ್ ಜೊತೆನಲ್ಲಿ ಫರ್ನಿಚರು ಕೊಡ್ತಾ ಇದ್ದಾರೆ ಬಾಡಿಗೆಗೆ, ಸೊ ಅದು ಕಾಂಪೋಸಿಟ್ ರೆಂಟ್ ಆಗುತ್ತೆ. ನೆಕ್ಸ್ಟ್, ಸಬ್ಲೆಟ್ಟಿಂಗ್ ಆಫ್ ಹೌಸ್ ಪ್ರಾಪರ್ಟಿ ಅಂದ್ರೆ ಇದು ಅಷ್ಟೇ 2 ಮಾರ್ಕ್ ಕ್ವಶನ್ ಬರುತ್ತೆ ಯೂಶಲ್ ಆಗಿ. ಸೊ ಸಬ್ಲೆಟ್ಟಿಂಗ್ ಅಂತಂದ್ರೆ ಏನು, ಯೂಶಲ್ ಆಗಿ ಓನರ್ ಬಾಡಿಗೆಗೆ ಬಿಡ್ತಾರೆ, ಅದು ಯೂಶಲ್ ಕೇಸಸ್ ಅಲ್ಲಿ. ಸಬ್ಲೆಟ್ಟಿಂಗ್ ಅಲ್ಲಿ ಬಾಡಿಗೆದಾರ ಬಾಡಿಗೆ ಕೊಡೋದು, ಅದನ್ನ ಸಬ್ಲೆಟ್ಟಿಂಗ್ ಅಂತ ಹೇಳ್ತೇವೆ. ಟೆನೆಂಟ್ ಸಬ್ಲೆಟ್ಸ್ ಫುಲ್ ಆರ್ ಅ ಪಾರ್ಟ್ ಆಫ್ ದಿ ಹೈರ್ಡ್ ಬಿಲ್ಡಿಂಗ್ ಟು ಅನದರ್ ಪರ್ಸನ್ ಇಸ್ ಕಾಲ್ಡ್ ಸಬ್ಲೆಟ್ಟಿಂಗ್. ಇಲ್ಲಿ ಬಾಡಿಗೆದಾರ ಕೆಲವೊಂದ್ಸತಿ ಏನಾಗುತ್ತೆ, ದೊಡ್ಡದಾಗ ಮನೆ ತಗೊಂಡ್ಬಿಟ್ಟಿರ್ತಾರೆ, ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲಾನು ಇರುತ್ತೆ, ಇವ್ರ ಹತ್ರ ಕಾರ್ ಇರಲ್ಲ. ಸೊ ಅವಾಗ ಕಾರ್ ಪಾರ್ಕಿಂಗ್ ಜಾಗನ ಬೇರೆಯವ್ರಿಗೆ ಬಾಡಿಗೆಗೆ ಬಿಟ್ಬಿಟ್ಟು ಇವರು ಬಾಡಿಗೆ ತಗೋಬಹುದು. ಸೊ ಟೆನೆಂಟ್ ಒಂದು ಪಾರ್ಟ್ ಆಫ್ ದಿ ಪೋರ್ಷನ್ ಇಸ್ ಲೆಟಿಂಗ್ ಔಟ್. ಸೊ ಆ ತರ ಇದ್ದಾಗ ನಾವು ಸಬ್ಲೆಟ್ಟಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ ಓಕೆ, ಥ್ಯಾಂಕ್ ಯು.